ಇನ್ನು ಕಾಂಗ್ರೆಸ್ನ ಕೆಲ ನಾಯಕರೆಲ್ಲ ಯತೀಂದ್ರ ಸಿದ್ದರಾಮಯ್ಯ ಅವರ ಜೊತೆ ಹೋಗಿ ಶ್ರೀನಿವಾಸ್ ಪ್ರಸಾದ್ ಅವರನ್ನ ಭೇಟಿಯಾಗಿ ಬಂದಿದ್ರು. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜೊತೆಗೆ ಅವರು ಅಮಿತ್ ಶಾ ಅವರನ್ನ ಗೂಂಡಾ ಮತ್ತು ರೌಡಿ ಅಂತ ಹೇಳಿದ್ರಲ್ಲ, ಈ ಹೇಳಿಕೆಗೆ ಯತೀಂದ್ರ ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ಆ ಹೇಳಿಕೆ ಅಂದರೆ ಅಮಿತ್ ಶಾ ರೌಡಿ ಗೂಂಡಾ ಅಂತಕ್ಕಂಥ ಹೇಳಿಕೆಯನ್ನು ಮತ್ತೆ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಯತೀಂದ್ರ. ಇದು ನಾನು ಹೇಳ್ತಾ ಇರೋದಲ್ಲ, ಅವರಿಗೆ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ. 2010ರಲ್ಲಿ ಅಹಮದಾಬಾದ್ ಕೋರ್ಟ್ ಏನು ಹೇಳಿತ್ತು ಅದನ್ನೇ ನಾನು ಪುನರುಚ್ಚರಿಸಿದ್ದೇನೆ ಅಷ್ಟೇ. ಚುನಾವಣಾ ಆಯೋಗದಿಂದ ನೋಟಿಸ್ ಕೊಟ್ಟಿದ್ದಾರೆ, ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅಮಿತ್ ಶಾ ಅವ್ರಿಗೆ ನಾನು ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ ಇದೆ ಅಂತ ಹೇಳಿದ್ದೆ, ಬಟ್ ಅದು ನಾನೇ ಹೇಳಿದ್ದಂತಲ್ಲ, ಹುಟ್ಟಿಸ್ಕೊಂಡು ಹೇಳಿದ್ದಂಥದ್ದಲ್ಲ. ಹಿಂದೆ 2010ರಲ್ಲಿ ಸೊಹರಾಬುದ್ದೀನ್ ಫೇಕ್ ಎನ್ಕೌಂಟರ್ ಕೇಸ್ನಲ್ಲಿ ಗುಜರಾತ್ ಕೋರ್ಟ್ನಲ್ಲಿ CBI ಅವ್ರು ಕೊಟ್ಟಂಥ ಕೋರ್ಟ್ಗೆ ಹೇಳಿದಂಥ ಹೇಳಿಕೆ ಅದು. ಅದನ್ನೇ ನಾನು ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ. ಸೊ ಹಾಗಾಗಿ ಅವ್ರಿಗೇನಾದರೂ ನಾ ಹೇಳಿದಂಥ ಹೇಳಿಕೆಯಲ್ಲಿ ತಪ್ಪಿದೆ ಅನ್ಸಿದ್ರೆ, ಅದರಿಂದ ಅವ್ರ ಕೋಪ ಬಂದರೆ ಅವ್ರ ಮೊದಲು CBI ಅವ್ರ ಮೇಲೆ ಕೋಪ ಮಾಡ್ಕೋಬೇಕಾಗತ್ತೆ. ಕೊಡಲಿ ಬಿಡಿ, ಆಯಿತು. ನಾವು ಚುನಾವಣಾ ಈಗ ನೋಟಿಸು ಕಳಿಸಿದ್ದಾರೆ, ನಾನು ಅದಕ್ಕೆ ಏನು ಸರಿಯಾದ ಉತ್ತರ ಕೊಡಬೇಕು ಅದನ್ನು ಕೊಡ್ತೇನೆ.